ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ನಾಳೆ ತೆರೆ ಕಾಣಲಿದೆ. ಅಂದರೆ ಡಿಸೆಂಬರ್ 11ರಂದು ರಿಲೀಸ್ ಆಗಲಿದೆ. ಅಭಿಮಾನಿಗಳ ಕ್ರೇಜ್ ಅಂತೂ ನೋಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ತುಂಬ ಕ್ರೇಜಲ್ಲಿದ್ದಾರೆ. ಪಟಾಕಿ, ಬ್ಯಾನರ್, ಸೊ ಅಂಥದ್ದೆಲ್ಲವೂ ಕೂಡ ತುಂಬ ಜೋರಾಗಿ ಇದೆ. ಸೊ ದರ್ಶನ್ ಅವರ ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕುತೂಹಲ ಕಾತುರದಿಂದ ಬಕಪಕ್ಷಿ ಹಾಗೆ ಕಾಯ್ತಾ ಕೂತ್ಕೊಂಡಿದ್ರು. ಈಗ ಕೊನೆಗೂ ಕೂಡ ಅವರ ನಿರೀಕ್ಷೆಯ ಸಿನಿಮಾ ಆಗಿರ್ತಕ್ಕಂತಹ ಡೆವಿಲ್ ಸಿನಿಮಾ ತೆರೆಗೆ ಕಾಣಲಿದೆ. ಸೊ ಎಲ್ಲರೂ ಕೂಡ ಅಭಿಮಾನಿಗಳು ಕಾಯ್ತಾ ಇರುವ ಹಾಗೆ ಆ ಒಂದು ಸಿನಿಮಾವನ್ನು ನೋಡಿ ಆ ಒಂದು ಸಿನಿಮಾದ ಬಗ್ಗೆ ಒಪಿನಿಯನ್ ಹಂಚಿಕೊಂಡು ಆ ಒಂದು ಸಿನಿಮಾವನ್ನು ಸಂಭ್ರಮಿಸಬೇಕು ಅನ್ನೋದು ಪ್ರತಿಯೊಬ್ಬ ಅಭಿಮಾನಿಯ ಒಂದು ಆಸೆ ಕೂಡ ಆಗಿರುತ್ತೆ. ಸೊ ಈ ಕುರಿತಾಗಿ ಈ ಒಂದು ದರ್ಶನ್ ಅವರ ಸಿನಿಮಾ ಕ್ರೇಜ್ ಹೇಗಿದೆ, ಈಗ ಸಿನಿಮಾ ರಿಲೀಸ್ ಆಗೋಕ್ಕೂ ಪೂರ್ವದಲ್ಲಿಯೇ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಸುದ್ದಿ ಅಂತದೆಲ್ಲವೂ ಕೂಡ ಹರಿದಾಡ್ತಾ ಇದೆ. ಈಗಾಗಲೇ ದರ್ಶನ್ ಅವರ ಅಭಿಮಾನಿಗಳು ಇದು ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಸೊ ಈ ಕ್ರೇಜ್ ಹೇಗಿದೆ, ಕೆಲವೊಂದು ಥಿಯೇಟರ್ಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬ್ಯಾನರ್ ಹಾಕಿರುವಂಥದ್ದಾಗಿರ್ಬೋದು, ಪೋಸ್ಟರ್ ಸಹ ಇಂಥದ್ದೆಲ್ಲವೂ ಕೂಡ ತುಂಬ ಜೋರಾಗಿ ಇದೆ. ಆದರೆ ಒಂದು ಬೇಜಾರಿನ ಸಂಗತಿ ಏನು ಅಂತಂದರೆ, ಇವತ್ತು ದರ್ಶನ್ ಅವರೇ ಆ ಸಿನಿಮಾವನ್ನು ನೋಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಒಂದು ಆರೋಪದಡಿಯಲ್ಲಿ ಜೈಲಿನಲ್ಲಿ ಇರುವಂತಹದ್ದು. ಸೊ ಇದೊಂದು ನೋವಿನ ಸಂಗತಿ. ಏನೋ ಆಗುತ್ತೆ, ಇನ್ನೇನೋ ಬರ್ತಾರೆ ಅಂತ ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಕೂತ್ಕೊಂಡಿದ್ರು. ಆದರೆ ಕಾನೂನು ಒಂದು ರೀತಿಯಾದಂಥ ಚೌಕಟ್ಟಿರುತ್ತೆ. ಸೊ ಆ ಚೌಕಟ್ಟನ್ನು ಮೀರಿ ಯಾರೂ ಕೂಡ ಹೋಗೋದಕ್ಕಾಗೋದಿಲ್ಲ. ಈಗ ಆರೋಪ ಇರೋದ್ರಿಂದ ಈಗ ಅವರು ಈ ಒಂದು ಡೆವಿಲ್ ಸಿನಿಮಾನ ಅಭಿಮಾನಿಗಳ ಜೊತೆಗೆ ನೋಡೋದಕ್ಕೆ ಅನುಪಸ್ಥಿತಿಯಲ್ಲಿ ಇದ್ದಾರೆ. ಸೊ ಕ್ರೇಜಿನ ಬಗ್ಗೆ ಮಾತನಾಡೋದಕ್ಕಾಗಲ್ಲ, ತುಂಬ ಅದ್ಭುತವಾದಂತಹ ಕ್ರೇಜ್ ಇದೆ. ಸೊ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಬಕಪಕ್ಷಿಗಳ ರೀತಿಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರು. ಈ ದರ್ಶನ್ ಅನ್ನೋದು ಒಂದು ಅದೊಂದು ವ್ಯಕ್ತಿಯ ಹೆಸರೋ ಅಥವಾ ಅದೊಂದು ಶಕ್ತಿಯೋ ಗೊತ್ತಿಲ್ಲ. ದರ್ಶನ್ ಅಂತ ಬಂದಾಗ ಸಾಕಷ್ಟು ಜನ ಅಭಿಮಾನಿಗಳ ಜೊತೆಗೆ ನಿಂತ್ಕೊಳ್ತಾರೆ, ಸಂಭ್ರಮಿಸ್ತಾರೆ. ಅದು ಏನೇ ಆಗಿರ್ಬೋದು, ಅವರ ಬಗ್ಗೆ ಬೇಕಾದಷ್ಟು ಆರೋಪಗಳು ಕೇಳಿ ಬರ್ತಾ ಇರ್ಬೋದು. ಸೊ ಈ ಒಂದು ಪ್ರೀತಿ ಇದೆಯಲ್ಲ ದರ್ಶನ್ ಅವರಿಗೆ, ಈ ಒಂದು ಪ್ರೀತಿಯಿಂದಾನೇ ಬಹುಶಃ ದರ್ಶನ್ ಅವರು ಎಷ್ಟೇ ನೋವುಗಳಿದ್ರು ಅವುಗಳನ್ನೆಲ್ಲವನ್ನು ಕೂಡ ದೂಡಿ ಅವುಗಳನ್ನೆಲ್ಲ ಬದಿಗಿಟ್ಟು ದರ್ಶನ್ ಅವರು ಅಭಿಮಾನಿಗಳು ಏನೆಲ್ಲ ಪ್ರೀತಿ ಕೊಡ್ತಾ ಇದ್ರೆ ಆ ಒಂದು ಪ್ರೀತಿಯಲ್ಲೇ ಮುಳುಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ಕುರಿತಾಗಿ ನಾಳೆ ಯಾರೆಲ್ಲ ದರ್ಶನ್ ಅವರ ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ದರ್ಶನ್ ಅವರ ಈ ಸಿನಿಮಾಗಾಗಿ ವೇಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನಿಜಕ್ಕೂ ಈ ಒಂದು ವಿಡಿಯೋನ ಲೈಕ್ ಕೂಡ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.